ತಯಾರಾಗಿದ್ದೇನೆ. ಆದರೆ ತಾವು ಟಾರ್ಗೆಟ್ ಆಗ್ತಿದ್ದೀರಾ ಅಂತ ಹೇಳಿದ್ರಿ ಸರ್. ಆಸ್ ಆಫ್ ನೌ ಈಗ ಸೆಂಟ್ರಲ್ ಗವರ್ನಮೆಂಟ್ ಮಿನಿಸ್ಟರ್ ಇದ್ದೀರಾ ಸರ್, ನೀವು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್? ಜೊತೆಗೆ ನಿಮ್ಮ ಲ್ಯಾಂಡ್ ವಿಚಾರವಾಗಿ ಒಬ್ರು ಈಗ ಅಡಿಷನಲ್ ಎಸ್ ಪಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸರ್, ಅವ್ರಿಗೂ ಇದಕ್ಕೆ ಸಂಬಂಧಪಡಲ್ಲ, ಯಾಕಂದ್ರೆ ಇದು ಕಂದಾಯಕ್ಕೆ ಬರುತ್ತೆ, ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ಬೇಕು. ಅದು ಯಾರೋ ಡಿವಿಷನಲ್ ಕಮಿಷನರ್ ಅಂತಲ್ಲ, ಪ್ರಾದೇಶಿಕ ಆಯುಕ್ತ, ಅವ್ರಿಗೆ ಹೆಂಗೆ 5 ಜನದ ಕಮಿಟಿ ಮಾಡೋರಲ್ಲ, SIT, ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ. ಯಾರೋ ಒಬ್ಬ ಜಾಯಿಂಟ್ ಸರ್ವೇಯರು, ಇನ್ನಿಬ್ಬರು ತಹಶೀಲ್ದಾರರು, ಇವರು ಕಮಿಷನರು, ಇವ್ರದ್ದೆಲ್ಲ 5 ಜನದ ಕಮಿಟಿ ಮಾಡಿ ರೆವೆನ್ಯೂ ಇಲಾಖೆನಲ್ಲಿಲ್ಲ ತನಿಖೆಗೆ ಆದೇಶ, ಇವ್ರಿಗೆಲ್ಲರಿಗೂ ಸೂಚನೆ. ಆಮೇಲೆ ಯಾವ ಮಟ್ಟಕ್ಕೆ ಅದು ಅವ್ರಿಗೆ ನೋಟಿಸ್ ಕೊಡೋದು ಹೇಳ್ತಾರೆ ಪೊಲೀಸ್ ಅಧಿಕಾರಿಗೆ, ಇವ್ರನ್ನ ಯಾರನ್ನ ಕರೆಸ್ತೀರಿ, ಗೌಪ್ಯವಾಗಿ ಅವರ ಆ ಹೇಳಿಕೆಯನ್ನು ಅನ್ಅಫಿಷಿಯಲಿ ತಗೊಳ್ಳಿ, ಗೌಪ್ಯವಾಗಿ ತಗೋಬೇಕಂತ. ಇದು ತನಿಖೆನಾ? ಇವರು ನನ್ನ ಕೈಗೆ ಸಿಗಲ್ವಾ? ಅಷ್ಟು ಸುಲಭವಾಗಿ ನನ್ನ ಜನ ರಾಜಕೀಯ ನಿವೃತ್ತಿ ಮಾಡಿಸ್ತಾರೆ ನನಗೆ? ಇಷ್ಟು ಜನ ಬದುಕಿದ್ದೀನಿ, ಕಾಪಾಡೋರು ನನ್ನ ಭಾಗದ ಜನ. ಮುಂದೆ ಇವ್ರು ಯಾವ ರೀತಿ ನಡೆಸ್ತಾರೆ ನಂದು ಬಿಟ್ಟುಬಿಡಿ. ಇವತ್ತು ಕಾಂಗ್ರೆಸ್ನ ಸರ್ಕಾರ ಬಂದ ಮೇಲೆ ಎಷ್ಟು ಜನ ಅಮಾಯಕರನ್ನು ಬಲಿ ತಗೊಂಡಿದ್ದೀರಿ, ಎಷ್ಟು ಕುಟುಂಬಗಳನ್ನ ನಾಶ ಮಾಡ್ತಾಯಿದ್ದೀರಿ, ಇಲಾಖೆಗಳನ್ನ ನೀವು ದುರುಪಯೋಗ ಪಡಿಸ್ಕೊಂಡು. ನಾವೇನು ಇಂಥ ಕೆಲಸ ಮಾಡಲಿಲ್ಲ ಎಂದು ಸಹ. BJP ಬಂದರೂ ಕೆಲಸ ಮಾಡೋದು, ಕಾಂಗ್ರೆಸ್ನವ್ರು ಬಂದರೂ ಕೆಲಸ ಮಾಡಿದ್ವಿ. ಅದೇ ನಾವು ಮಾಡಿದ ತಪ್ಪು. ಆ ದ್ವೇಷದ ರಾಜಕಾರಣ ಮಾಡಬೇಕಾಗಿತ್ತು. ಟಾರ್ಗೆಟ್ ಕುಮಾರಸ್ವಾಮಿ ಒಬ್ಬನಿಗೆ ಅವ್ರಿಗೆ ಭಯ. ಯಾಕೆ ಅಂದರೆ ಲೋಕಸಭೆ ಚುನಾವಣೆ ಜನ ಸಂದೇಶ ಕೊಡಲಿಲ್ವಾ? ಇವ್ರು 25 ಸೀಟ್ ಗೆಲ್ತೀವಿ, 26 ಸೀಟ್ ಗೆಲ್ತೀವಿ ಅಂತಿದ್ರು. ಅವತ್ತು ಮೈತ್ರಿ ಸರ್ಕಾರ ಮಾಡಿದ್ರಿಂದ ಜನ ತೀರ್ಮಾನ ಕೊಟ್ಟರಲ್ಲ, ಅಲ್ಲಿಂದಲೇ ಶುರುವಾಯಿತು. ಸಿದ್ದರಾಮಯ್ಯವ್ರು ಕೇಳಿ ಹೇಳ್ತಾರೆ ಯಾರ ಮನೆ ರೈಡ್ ಮಾಡಿಸಿದ್ರು ಅಂತ. ಅದೇ ಇದೇ ಎಲ್ಲ ಇವೆಂಥವು CD PD ಏನೋ ನಾವೆಲ್ಲ ಪೆನ್ ಡ್ರೈವ್ ಯಾರ ಮನೇಲಿದೆ ಅದನ್ನು ಸೀಸ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ರಲ್ಲ, ಅವ್ರನ್ನ ಕೇಳಿ. ನಾನು ಕೇಳಿದ್ರೆ ಮಾಹಿತಿ ಕಟ್ಕೊಂಡು ಏನಣ್ಣ ಈ ರಾಜ್ಯದಲ್ಲಿ ಈಗಾಗಲೇ ವಿಧಾನಸಭೆಯ ಕಲಾಪದಲ್ಲೇ ಒಬ್ಬ ಜವಾಬ್ದಾರಿಯುತವಾದಂಥ ಮಂತ್ರಿ ಏನೇನು ಹೇಳಿಕೆ ಕೊಟ್ಟರು, ಯಾರ್ಯಾರ ಬಗ್ಗೆ ಏನು ಮಾತಾಡಿದ್ರು, ಅದಾದಮೇಲೆ ಏನೇನು ಮಾತಾಡಿದ್ದಾರೆ ಎಲ್ಲ ಮುಂದೆ